ವೆಲ್ಕಮ್ ಬ್ಯಾಕ್ ಟು ಎಫ್ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಕಾರ್ ಮಾರ್ಟ್ ಶೋರೂಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ 2K ರೀಚ್ ಮಾಡಿಸಿದ್ದೀರಾ. ಅದೇ ಥರ ನಮ್ಮ ಇನ್ ಫ್ಯೂಚರ್ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಶೇರ್ ಮಾಡಿ. ತುಂಬಾ ಥ್ಯಾಂಕ್ ಯು. ಇವತ್ತು ನಾವು ಕಾರ್ ಮಾರ್ಟ್ಸ್ಗೆ ಬಂದಿದ್ವಿ. ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು, ಎಲ್ಲ ಬ್ರ್ಯಾಂಡ್ಸು, ಎಲ್ಲ ಮಾಡೆಲ್ಸು, ಲೋ ಬಜೆಟ್ನಿಂದ ಹೈ ಬಜೆಟ್ ಎಲ್ಲ ಥರ ವೆಹಿಕಲ್ಸ್ ಇದೆ. ಕಾರ್ ಮಾರ್ಟ್ ಶೋರೂಮ್ ಒಳಗಡೆ ಹೋಗೋಣ. ನಮ್ಮ ಜೊತೆಗೆ ಪ್ರಸನ್ನ ಸರ್ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ಇಲ್ಲಿ ತೊಗೊಂಡ್ರೆ ಏನೇನು ಬೆನಿಫಿಟ್ ಇದೆ, ಪ್ಲಸ್ ಏನು ಬಜೆಟ್ನಿಂದ ವೆಹಿಕಲ್ಸ್ ಸ್ಟಾರ್ಟ್ ಇದೆ, ಪ್ಲಸ್ ಯಾವ ಮಾಡೆಲ್ಸು ವೆಹಿಕಲ್ಸ್ ಇದೆ. ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಾರ್ ಮಾರ್ಟ್ ಶೋರೂಮ್ಗೆ ಬಂದಿದ್ವಿ, ಒಳಗಡೆ ಹೋಗೋಣ. ನಮ್ಮ ಜೊತೆಗೆ ಪ್ರಸನ್ನ ಸರ್ ಜಾಯ್ನ್ ಆಗ್ತಾರ, ಮಾತಾಡೋಣ, ಕೇಳೋಣ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಒಂಚೂರು ನಮ್ಮ ವ್ಯೂವರ್ಸ್ಗೆ ಹೇಳಿ. ಸರ್ ನಮ್ದು ಬಂದು ಕಾರ್ ಮಾರ್ಟ್ ಅಂತ, ಬೋಗಾದಿ ಸೆಕೆಂಡ್ ಸ್ಟೇಜ್ ವಾಟರ್ ಕ್ಲಿಯರ್ ಅಪೋಸಿಟ್ ಇರೋದು ನಮ್ದು. ಟೋಟಲ್ ನಮ್ಮ ಹತ್ರ 80 ವೆಹಿಕಲ್ಸ್ ಇದೆ. 80 ವೆಹಿಕಲ್ಸ್ ಇದೆ. ಓಕೆ, ಎಲ್ಲಾ ಬಜೆಟ್ಸ್ ಇದೆ. ಸರ್ 1 ಲಕ್ಷದಿಂದ ನಿಮಗೆ 10 ಲಕ್ಷ 15 ಲಕ್ಷ ಗಂಟೆನೂ ಸಿಗುತ್ತೆ ಸರ್ ನಮ್ಮ ಹತ್ರ ವೆಹಿಕಲ್ಗಳು. ಲೋ ಬಜೆಟ್ ಇಂದ ಹೈ ಬಜೆಟ್ ಗಂಟು ಸಿಗುತ್ತೆ ನಮ್ಮ ಹತ್ರ. ಎಷ್ಟು ಇದೆ ಸರ್ ಸ್ಟಾಕ್? ಟೋಟಲ್ ಸ್ಟಾಕ್ ಬಂದು 80 ಸ್ಟಾಕ್ ಇದೆ ಪ್ರೆಸೆಂಟ್ ಸರ್ ನಿಮಗೆ ಈಗ. 80 ಸ್ಟಾಕ್ ಇದೆ. ಫಸ್ಟ್ ನಮ್ಗೆ ಯಾವ್ದು ರಿವ್ಯೂ ಕೊಡ್ತೀರಾ ಸರ್? ಫಸ್ಟ್ ಬಂದು ಮಾರುತಿ ಸ್ವಿಫ್ಟ್ 2010 ಮಾಡಲ್ ಇದು. ಓಕೆ, 10 ಮಾಡಲ್ LD ಇದು. ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ನಿಮಗೆ 3,25,000 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ. AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋ, ಆಲ್ 4 ನ್ಯೂ ಬ್ರ್ಯಾಂಡ್ ಟೈರ್ಸ್ ಇದೆ ಇದು. ಓಕೆ, ಇದು ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. ಓಕೆ, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತಾರೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ರಿವರ್ಸ್ ಕ್ಯಾಮ್ರಾನ ಇದೆ. LD ಪವರ್ ವಿಂಡೋನ ಫಿಟ್ ಮಾಡಿಸಿದ್ದಾರೆ ಇದಕ್ಕೆ. ನಿಮ್ಗೆ 3,25,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಸರ್ ಇದು ವೆಹಿಕಲ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? 1 lakh ಡ್ರೈವನ್ ಆಗಿದೆ ಸರ್ ಇದು. ಪಕ್ಕಾ ರೀಡಿಂಗ್ ಇರುತ್ತೆ? ಹೌದು ಸರ್, ಜಿನಿಯನ್ ರೀಡಿಂಗ್ ಏನೇ ಇರುತ್ತೆ. ಶೋರೂಮ್ ಅಲ್ಲಿ ಚೆಕ್ ಮಾಡಿಸಬಹುದು ಸರ್. ಓಕೆ, ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇದೆ ಗಾಡಿ. ಲೆದರ್ ಸೀಟ್ ಕ್ಲೀನ್ ಇದೆ ಗಾಡಿ. ಓಪನ್. ಓಕೆ, ಇದಕ್ಕೆ ಲೋನ್ ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್? ಸಪೋಸ್ ಇದಕ್ಕೆ ನಿಮ್ಗೆ ಲೋನ್ ಬಂದು 2012 ಮಾಡಲ್ ಇಂದ ಶುರು ಆಗೋ ಕಾರಣದಿಂದ 10 ಮಾಡಲ್ ಇದೆ. ಅದರಿಂದ ಲೋನ್ ಇದಕ್ಕೆ ಸಿಗಲ್ಲ ಸರ್. ನಿಮ್ಗೆ 12 ಮೇಲೆ ಹೋಗ್ಬೇಕು ಲೋನ್ಗೆ. ಪ್ರೈವೇಟ್ ನಲ್ಲಿ ಸಿಗುತ್ತೆ. ಬೇಕಾದ್ರೆ ನಿಮ್ಗೆ ಟ್ರೈ ಮಾಡಬಹುದು ಪ್ರೈವೇಟ್. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ. ಎಲ್ಲ ಲೈನ್ ಶಿಫ್ಟ್ ಇದೆ ಇದು. ಪೂರ್ತಿ ಶಿಫ್ಟ್ ಇದೆ. ನಿಮ್ಗೆ ತುಂಬಾ ಬೇಡಿಕೆ ಇರೋ ವೆಹಿಕಲ್ ಶಿಫ್ಟ್ ಸರ್ ನಿಮ್ಗೆ. ತುಂಬಾ ಡಿಮಾಂಡ್ ವೆಹಿಕಲ್ಸ್. ಓಕೆ, ಇದು ಬಂದು 2013 ಮಾಡಲ್ ಸಿಂಗಲ್ ಓನರ್ ಸರ್ ಇದು. 1 lakh ಡ್ರೈವನ್ ಆಗಿದೆ. VDI ಡೀಸೆಲ್ ಇಂಜಿನ್ ಬಂದಿದ್ದು ನಿಮ್ಗೆ. ಡೀಸೆಲ್ ಇಂಜಿನ್. ಓಕೆ, 5,25,000 ಕೋಟಿಂಗ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಸರ್ ನಿಮ್ಗೆ. ಓಕೆ, ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಸರ್ ಇದು. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು, VDI ಶಿಫ್ಟ್. ಓಕೆ, ಒಳ್ಳೆ ಕಂಡೀಷನ್ ಇದೆ ಗಾಡಿ. AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋ ಎಲ್ಲ ಇದೆ ಸರ್ ಇದರಲ್ಲಿ ನಿಮ್ಗೆ. ಮಿಡ್ ವರ್ಷನ್ ಇದು ಬಂದು. ಓಕೆ, ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ತಾ ಇರ್ಬೋದು, ತುಂಬಾ ಶೋರೂಮ್ ಕಂಡೀಷನ್ ಇದೆ ಗಾಡಿ. ಪವರ್ ವಿಂಡೋಸ್ ನೋಡ್ತಾ ಇರ್ಬೋದು. ಇದು ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು ಬಂದು ಪ್ರೈಸ್ ಬಂದು 5,25,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಸರ್ ನಿಮ್ಗೆ. ಲೋನ್ ಬೇಕಂದ್ರೆ 4 lakh ಲೋನ್ ಆಗುತ್ತೆ ಸರ್ ಈ ವೆಹಿಕಲ್ ಗೆ. 525 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬರೀ 1,25,000 ತಗೊಂಡ್ ಬಂದ್ರೆ ಇದು ಶಿಫ್ಟ್ ತಗೊಂಡ್ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಕಡಿಮೆನ ಆಗುತ್ತೆ. ಬಂದು ಮಾತಾಡಿ. 525 ಪ್ರೈಸ್ ಕೊಟ್ ಮಾಡಿದ್ದಾರೆ. ಫಸ್ಟ್ ಓನರ್ ಗಾಡಿ. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇದೆ ಗಾಡಿ. ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ತಾ ಇರ್ಬೋದು. ಬಂದು ನೀವು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ. ಗಾಡಿ ಓಕೆ ಅಂದ್ರೆ ಮಾತಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಆಗುತ್ತೆ ಸರ್. ನೆಗೋಷಿಯಬಲ್ ಅಂತ ಖಂಡಿತ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಕಲರ್ ಶಿಫ್ಟ್ K03 ರಿಜಿಸ್ಟ್ರೇಷನ್. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2011 ಮಾಡಲ್, ಪೆಟ್ರೋಲ್, VX ಸೆಕೆಂಡ್ ಓನರ್ ಆಗಿದೆ ಸರ್ ಇದು. 99,000 ಡ್ರೈವನ್ ಆಗಿದೆ. ಬರೀ 99,000 ರನ್ ಆಗಿದೆ. ಓಕೆ, ಇದು ಸಿಂಗಲ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು, ಶಿಫ್ಟ್ ಲೈಟ್ ಗ್ರೇ ಕಲರ್ ಇದು. ವೆಲ್ ಮೇಂಟೈನ್ ಮಾಡಿದ್ದಾರೆ, ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋಸ್, 4 ಟೈರ್ಸ್ ಇದೆ ನಿಮ್ಗೆ. ಸರ್ ಟೈರ್ಸ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಒಳ್ಳೆ ಕಂಡೀಷನ್ ಇದೆ, ವೆಲ್ ಕ್ಲೀನ್ ಇದೆ. ನೋಡ್ತಾ ಇರ್ಬೋದು, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ, ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಮಾರ್ಟ್ಗೆ ಬನ್ನಿ. ನಿಯರ್ ಬೋಗಾದಿ ಸರ್ಕಲ್, ಮೈಸೂರು. ನೋಡ್ತಾ ಇರ್ಬೋದು. ಇದು ಏನ್ ಹೇಳ್ತಾ ಇದ್ದೀರಾ ಸರ್? 4,35,000 ನೆಗೋಷಿಯಬಲ್ ಆಗುತ್ತೆ ಸರ್ ಈ ವೆಹಿಕಲ್. ಓಕೆ, 4,35,000 ನೆಗೋಷಿಯಬಲ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು, ತುಂಬಾ ಕಂಡೀಷನ್, ತುಂಬಾ ಒಳ್ಳೆ ಕಂಡೀಷನ್ ಇದೆ. ನೆಕ್ಸ್ಟ್ ಇನ್ನೊಂದು K46 ರಿಜಿಸ್ಟ್ರೇಷನ್ ಆಲ್ಟೋ. ಲೋ ಬಜೆಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಏನ್ ಸರ್? ಯಾವ ಮಾಡೆಲ್ ಸರ್? ಏನ್ ಬಜೆಟ್ ಸರ್? 2012 ಇದು. ಸಿಂಗಲ್ ಓನರ್ ಆಲ್ಟೋ. ನೋಡ್ತಾ ಇರ್ಬೋದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಬರೀ 2,20,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಆಲ್ಟೋ ಲೋ ಬಜೆಟ್. ನೋಡ್ತಾ ಇರ್ಬೋದು, 2012 ಮಾಡೆಲ್. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಓಕೆ, 71,000 ರನ್ ಆಗಿದೆ. ಬೇಕಿದ್ರೆ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಓಕೆ, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ, 90 to 100% ಟೈರ್ ಇದೆ. ಓಕೆ, 2,20,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ. ಓಕೆ, ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಸರ್. 1 lakh ಲೋನ್ ಆಗುತ್ತೆ ಸರ್. ಬರೀ 1 ಲಕ್ಷ ತಗೊಂಡ್ ಬಂದ್ರೆ ಆಲ್ಟೋ ತಗೋಬಹುದು. 2012 ಮಾಡೆಲ್. ಓಕೆ, ನೆಕ್ಸ್ಟ್ ಇದು
ರಿಟ್ಸ್ ಇದು ರೆಡ್ ಸರ್ ಇದು K04 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 14 ಮಾಡಲ್ ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಡೀಸೆಲ್ ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ 14 ಮಾಡಲ್ದು ಇದೆ ರಿಟ್ಸ್ VDI. ಓಕೆ, ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್, ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಒಳ್ಳೆ ಕಂಡೀಷನ್ ಇದೆ ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ. ಸರ್ ಇದರಲ್ಲಿ ಏನೇನು ಸರ್ ಫೀಚರ್ಸ್? ಇದು ಬಂದು AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಪವರ್ ವಿಂಡೋ ಇರುತ್ತೆ ಸರ್ ನಿಮಗೆ. ಓಕೆ, ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಓಕೆ, ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ? ಒಂದು 90 ಡ್ರೈವನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್ ಇದೆ ಸರ್. ಓಕೆ, 90,000 ರನ್ ಆಗಿದೆ. ಬೇಕಿದ್ರೆ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಒಂದು 4,70,000 ಕೋಟಿಂಗ್ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,70,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಹೋಗಿದ್ರೆ ಒಂದು 80% ಆಗ್ಬೋದು. 3.5 ಲಕ್ಷ ಲೋನ್ ಆಗುತ್ತೆ ಸರ್ ಈ ವೆಹಿಕಲ್. ಓಕೆ, ಬರೀ 1 ಲಕ್ಷ ತಗೊಂಡ್ ಬಂದ್ರೆ ರಿಟ್ ಸಿಗುತ್ತೆ, ಅಲ್ಟೋ ಸಿಗುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಅಲ್ಟೋ ಇದೆ K09 ರಿಜಿಸ್ಟ್ರೇಷನ್. ಯಾವ ಮಾಡಲ್ ಸರ್ ಇದು? ಇದು ಬಂದು 2014 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು ಬಂದು. ಓಕೆ, 14 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಎಷ್ಟು ರನ್ ಆಗಿದೆ ಸರ್ ಇದು? ಓಕೆ, 90 ರನ್ ಆಗಿದೆ ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಓಕೆ, 14 ಮಾಡಲ್ ಇದು. ಓಕೆ, ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಓಕೆ, 3,10,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಅಲ್ಟೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಮಾಡ್ಗೆ ಬನ್ನಿ. ನೆಕ್ಸ್ಟ್ ಇದು I10 I20 ಸರ್ ಇದು? ಗ್ರ್ಯಾಂಡ್ I10 K05 ರಿಜಿಸ್ಟ್ರೇಷನ್. ಯಾವ ಮಾಡಲ್ ಸರ್ ಇದು? 2018 ಮಾಡಲ್ ಸಿಂಗಲ್ ಓನರ್ ಸರ್ ಇದು. 2018 ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಓಕೆ, 56,000 ರನ್ ಆಗಿದೆ ನೋಡ್ತಾ ಇರ್ಬೋದು. I10 ಗ್ರ್ಯಾಂಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ಒಳ್ಳೆ ಕಂಡೀಷನ್ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ, ಏನೇನು ಸರ್ ಇದರಲ್ಲಿ ಫೀಚರ್ಸ್? ಓಕೆ, ನೋಡ್ತಾ ಇರ್ಬೋದು. ರೆಡ್ ಅಂಡ್ ಬ್ಲ್ಯಾಕ್ ಲೆದರ್ ಸೀಟ್ ಇದೆ. ಒಳ್ಳೆ ಕಂಡೀಷನ್ ಇದೆ ಗಾಡಿ. I10 ಏನಾನ ಗ್ರ್ಯಾಂಡ್. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 5,50,000 ಕೋಟಿಂಗ್ ಮಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 5,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಎಷ್ಟಾಗ್ಬೋದು? 4 ಲಕ್ಷ ಲೋನ್ ಆಗುತ್ತೆ ಸರ್ ಈ ವೆಹಿಕಲ್ಗೆ. ಓಕೆ, ಬರೀ 1,50,000 ತಗೊಂಡ್ ಬಂದ್ರೆ I10 ಗ್ರ್ಯಾಂಡ್ ತಗೊಂಡ್ ಹೋಗ್ಬೋದು. ನೋಡ್ತಾ ಇರ್ಬೋದು. ಇನ್ನೊಂದು I10 K06 ರಿಜಿಸ್ಟ್ರೇಷನ್. ಯಾವ ಮಾಡಲ್ ಸರ್ ಇದು? ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಓಕೆ, ಆಟೋಮೆಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇದನ್ನ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಇದು ಬಂದು 90 ಡ್ರೈವನ್ ಆಗಿದೆ ಸರ್ ಇದು ವಿತ್ ಶೋರೂಮ್ ರೆಕಾರ್ಡ್ ಇದೆ. ಟಾಪ್ ಎಂಡ್ ಆಪ್ಷನ್ ಇದು. ಓಕೆ, ಗ್ರ್ಯಾಂಡ್ ಆಸ್ತಾ I10 ನೋಡ್ತಾ ಇರ್ಬೋದು. ಓಕೆ, ಇದು ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಪವರ್ ವಿಂಡೋ, ABS, ಏರ್ ಬ್ಯಾಗ್ಸ್ ಅಲೈನ್ಸ್ ಎಲ್ಲ ಬರುತ್ತೆ ಸರ್ ನಿಮಗೆ ಇದರಲ್ಲಿ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಇದು ಆಟೋಮೆಟಿಕ್? 4,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 475 ಪ್ರೈಸ್ ಕೋಟ್ ಮಾಡಿದ್ದಾರೆ. ಆಟೋಮೆಟಿಕ್ I10 ಆಸ್ತಾ ಗ್ರ್ಯಾಂಡ್ ನೋಡ್ತಾ ಇರ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಇದು ಬಂದು 2011 ಮಾಡಲ್ ಸಿಂಗಲ್ ಓನರ್ ಸರ್ ಇದು. K51 ರಿಜಿಸ್ಟ್ರೇಷನ್. ಇದು I10. ಓಕೆ, ಇದು ಸಿಂಗಲ್ ಓನರ್ ಸರ್ ಇದು? ಓಕೆ, 56,000 ಓಡಿದೆ. 1.2 ಮ್ಯಾಗ್ನಾ I10 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಓಕೆ, ಎಷ್ಟು ರನ್ ಆಗಿದೆ ಅಂತ ಹೇಳಿದಿರಾ? ಓಕೆ, 56,000 ರನ್ ಆಗಿದೆ. ಓಕೆ, ಮ್ಯಾಗ್ನಾ I10 ನೋಡ್ತಾ ಇರ್ಬೋದು. ಇದು ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? 3,20,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 3,20,000 ನೆಗೋಷಿಯಬಲ್ ಆಗುತ್ತೆ. ಓಕೆ, 3,20,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಒಂದು 80% ಆಗ್ಬೋದು ಸರ್. ಇದು ಬಂದು 11 ಮಾಡಲ್ ಆದ್ರಿಂದ ಇದಕ್ಕೆ ಲೋನ್ ಸಿಗಲ್ಲ. ಓಕೆ, ಪ್ರೈವೇಟ್ ಅಲ್ಲಿ ಸಿಗುತ್ತೆ ಸರ್. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಪ್ರೈವೇಟ್ ನಲ್ಲಿ ಟ್ರೈ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ರಿಟ್ಸ್ ಇದು. K11 ಮಾಡಲ್ ಸರ್ ಇದು. ಓಕೆ, 10 ಮ್ಯಾನುಫ್ಯಾಕ್ಚರಿಂಗ್ 11 ರಿಜಿಸ್ಟ್ರೇಷನ್. ಓಕೆ, ಇದು ಪೆಟ್ರೋಲ್ ರಿಟ್ಸ್ ನೋಡ್ತಾ ಇರ್ಬೋದು. ಸಿಲ್ವರ್ ಕಲರ್, ವೆಲ್ ಕ್ಲೀನ್ ಇದೆ ಗಾಡಿ. ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಓಕೆ, ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ರಿಟ್ಸ್ LXi. ಓಕೆ, ನೋಡ್ತಾ ಇರ್ಬೋದು. ಓಕೆ, ಇದರಲ್ಲಿ ಏನೇನು ಸರ್ ಫೀಚರ್ಸ್? AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್ ಇದು. ಓಕೆ, ನೋಡ್ತಾ ಇರ್ಬೋದು. ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಲೋ ಮಾಡಲ್ದು ಬೇಕಂದ್ರೆ ಸಿಗುತ್ತೆ. 2011. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? 3,50,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಬರೀ 3,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಆಸ್ತಾ ಇದು ಸಿಲೆರೋ K08 ರಿಜಿಸ್ಟ್ರೇಷನ್. ರೆಡ್ ಕಲರ್ ಸಿಲೆರೋ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಓಕೆ, ಇದು ಆಟೋಮೆಟಿಕ್. ಓಕೆ, 15 ಮಾಡಲ್ ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ, ವೆಲ್ ಕ್ಲೀನ್ ಇದೆ. ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ZXi. ಓಕೆ, ಇದರಲ್ಲಿ ಏನೇನು ಸರ್? ಪವರ್ ವಿಂಡೋ ಬರುತ್ತೆ ಮತ್ತೆ ಓಕೆ, ಆಫ್ಟರ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಕಸ್ಟಮರ್ ಬಂದಿದ್ದು. ಓಕೆ, ನೋಡ್ತಾ ಇರ್ಬೋದು. ಮ್ಯಾಗ್ವಿಲ್ ಅನ್ನ ಹಾಕಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಎಲ್ಲ ಮಾಡಿಫೈ ಆಗಿದೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್?
4,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. 475 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ತರ ಮಾಡೆಲ್ಸ್, ಲೋ ಬಜೆಟ್ ಹೈ ಬಜೆಟ್ ಎಲ್ಲ ಸಿಗುತ್ತೆ ಎಲ್ಲ. ಓಕೆ, ಇಷ್ಟು ತುಂಬಾ ಡಿಮಾಂಡೆಡ್ ಸೆಂಟ್ರೋ K05 ರಿಜಿಸ್ಟ್ರೇಷನ್. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2013 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ, 2013 ಮಾಡೆಲ್, ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್, ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ನೀವು ತಗೊಂಡ್ರೆ ಥರ್ಡ್ ಓನರ್. ಸೆಂಟ್ರೋ ಕಿಂಗ್ಸ್ ನೋಡ್ತಾ ಇರ್ಬೋದು GL. ಓಕೆ, ಸೆಂಟ್ರೋ ತುಂಬಾ ಡಿಮಾಂಡೆಡ್ ವೆಹಿಕಲ್. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕು 2 ಡೋರ್ ಪವರ್ ವಿಂಡೋ ಬರುತ್ತೆ ಸರ್ ಈ ವೆಹಿಕಲ್ ಅಲ್ಲಿ ನಿಮಗೆ. ಓಕೆ, ಫ್ರಂಟ್ ಪವರ್ ವಿಂಡೋ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಇದು? ಸರ್ ಇದು ಒಂದು 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ, 72,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಬೇಕಿದ್ರೆ ನೀವು ಹೊಂಡೈ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಇದು? ಸರ್ ಇದು ಬಂದು 3,25,000 ಕೋಟಿಂಗ್ ಮಾಡಿದರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 325 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಂಟ್ರೋ K04 ರಿಜಿಸ್ಟ್ರೇಷನ್. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2012 ಮಾಡಲ್, ಸಿಂಗಲ್ ಓನರ್ ಸರ್ ಇದು. 12 ಮಾಡೆಲ್, ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್? 31,000 ಓಡಿದೆ ಸರ್, ಜಿನಿಯನ್ ಕಿಲೋಮೀಟರ್. ಓಕೆ, 31,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಸೆಂಟ್ರೋ ಕಿಂಗ್ಸ್ GLS ಇದು. ಓಕೆ, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ, ಇದು ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು 3,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 3,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸೆಂಟ್ರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ. ಓಕೆ, ನೆಕ್ಸ್ಟ್ ಕ್ವಿಟ್. ನೆಕ್ಸ್ಟ್ ಬಂದು ಇದು 2019 ಮಾಡಲ್, ಸಿಂಗಲ್ ಓನರ್ ಸರ್ ಇದು. 2019 ಮಾಡೆಲ್, ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದು 32 ಡ್ರೈವನ್ ಆಗಿದೆ ಸರ್ ಇದು. 32 ಡ್ರೈವನ್ ಆಗಿದೆ. ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಕ್ವಿಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ ಮಾಡ್ಗೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ. ಓಕೆ, ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ನಿಮಗೆ. ಎಲ್ಲ ಫೀಚರ್ಸ್ ಇರುತ್ತೆ. ನೋಡ್ತಾ ಇರ್ಬೋದು. ಒಳ್ಳೆ ಕಲರ್, ಲೆದರ್ ಕಲರ್ದು, ವೈಟ್ ಕಲರ್ ಲೆದರ್ ಸೀಟ್ ಕವರ್ ಇದೆ. ನೋಡ್ತಾ ಇರ್ಬೋದು. ಸಿಸ್ಟಮ್ ಇದೆ. ಓಕೆ, ಇದು ಏನ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 4,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,75,000 ನೆಗೋಷಿಯಬಲ್ ಆಗುತ್ತೆ. ಓಕೆ, ಲೋನ್ ಏನಾನ ಆಗಿದ್ರೆ ಸರ್ ಒಂದು 3,75,000 ಲೋನ್ ಆಗುತ್ತೆ ಸರ್ ಇದಕ್ಕೆ. ಓಕೆ, 1,75,000 ತಗೊಂಡ್ ಬಂದ್ರೆ ಕ್ವಿಟ್ ತಗೊಂಡ್ ಹೋಗ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಿಟ್ ರೆಡ್ ಕಲರ್ದು ಇದೆ, K03 ರಿಜಿಸ್ಟ್ರೇಷನ್. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2019 ಮಾಡಲ್. ಇದು ಬಂದು ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಇದು ಆಟೋಮೆಟಿಕ್. ಓಕೆ, ಕ್ವಿಟ್ ಏನಾನ ಆಟೋಮೆಟಿಕ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ಓಕೆ, ಕ್ವಿಟ್ ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದು 30,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ, 30,000 ರನ್ ಆಗಿದೆ. ಇದು ಓನರ್? ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಓಕೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ತಾ ಇರ್ಬೋದು. ಜೆನ್ಯೂನ್ ರೀಡಿಂಗ್ ಇರುತ್ತೆ. 2019 ಮಾಡೆಲ್, ಕ್ವಿಟ್ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು 4,75,000 ಕೋಟಿಂಗ್ ಮಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. 475 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅನ್ನ ಅವೈಲೇಬಲ್ ಇದೆ. ಹೌದು ಇದೆ ಸರ್. 3 to 3.5 ಲೋನೇ ಆಗುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ K09 ಇಯಾನ್ ನೋಡ್ತಾ ಇರ್ಬೋದು. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2017 ಮಾಡಲ್, ಸಿಂಗಲ್ ಓನರ್ ಸರ್. 82,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, ಇಯಾನ್ 82,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ರೆಡ್ ಕಲರ್. ಓಕೆ, ಇದರಲ್ಲಿ ಏನೇನು ಸರ್? ಸರ್ AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಬರುತ್ತೆ ಸರ್ ಇದರಲ್ಲಿ ನಿಮಗೆ. ಪವರ್ ವಿಂಡೋ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು. ಇಯಾನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸ್ಮಾಲ್ ಕಾರ್ ಸಿಟಿಗೋಸ್ಕರ ತಗೋಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್? 3,75,000 ಹೇಳ್ತಿದ್ರೆ ಸರ್ ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಒಂದು 3 lakh ಲೋನ್ ಆಗುತ್ತೆ ಸರ್ ಈ ವೆಹಿಕಲ್. ಬರೀ 75,000 ತಗೊಂಡ್ ಬಂದ್ರೆ ಸಾಕು ಸರ್, ತಗೊಂಡ್ ಹೋಗ್ಬೋದು. ಹೌದು ಸರ್. ಲೋ ಬಜೆಟ್ ಅಂದ್ರೆ ಲೋ ಡೌನ್ ಪೇಮೆಂಟ್ ಅನ್ನ ಮಾಡಬಹುದು. ಓಕೆ, ನೆಕ್ಸ್ಟ್ K09 ರಿಜಿಸ್ಟ್ರೇಷನ್. ಓಮ್ನಿ ತುಂಬಾ ಡಿಮಾಂಡೆಡ್ ವೆಹಿಕಲ್. ಬಿಸ್ನೆಸ್ ಗೆ, ಫ್ಯಾಮಿಲಿಗೆ ಎಲ್ಲ ತರ ಯೂಸ್ ಮಾಡಬಹುದು. ಯಾವ ಮಾಡೆಲ್ ಸರ್? ಸರ್ ಇದು ಮೈಸೂರು ವೆಹಿಕಲ್, 2017 ಮಾಡಲ್, ಸಿಂಗಲ್ ಓನರ್ ಸರ್. 17 ಮಾಡೆಲ್, ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 43,000 ಓಡಿದೆ. ಜಿನಿಯನ್ ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ, ಓಮ್ನಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ ಮಾಡ್ಗೆ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಓಕೆ, ಅಲ್ಲಿದು ಓಮ್ನಿ. ವೆಲ್ ಕ್ಲೀನ್ ಇದೆ ಗಾಡಿ. ಬಿಸ್ನೆಸ್ಗೋಸ್ಕರ, ಫ್ಯಾಮಿಲಿಗೋಸ್ಕರ ತಗೋಬಹುದು ಓಮ್ನಿ. ಓಕೆ, ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು ಬಂದು 3,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. 375 ನೆಗೋಷಿಯಬಲ್ ಆಗುತ್ತೆ. ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಓಮ್ನಿ ಬ್ಯಾಕ್ ಸೈಡ್ ಇದೆ, ನೋಡೋಣ ಬನ್ನಿ. ಸರ್ ಇದು ಮೈಸೂರು ವೆಹಿಕಲ್ 2011-12 ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು CNG ನ ಇದೆ ಸರ್ ಇದಕ್ಕೆ? ಇದು ಗ್ಯಾಸ್ ವಿತ್ ಪೆಟ್ರೋಲ್ ಸರ್. LPG ಇದೆ ಇದು ನಿಮಗೆ. ಓಕೆ, LPG RTO ದಲ್ಲಿ ಎಂಟ್ರಿ ಆಗಿರುತ್ತೆ ನಿಮಗೆ. ಇದು ಎಲ್ಲ RC ನಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ. ನೋಡ್ತಾ ಇರ್ಬೋದು. ಗ್ಯಾಸ್ ಪ್ಲಸ್ ಪೆಟ್ರೋಲ್ ಏನಾನ CNG ಇದನ್ನ ನೋಡ್ತಾ ಇದ್ರೆ LPG ಇದು ಸಿಗುತ್ತೆ. ಓಮ್ನಿ ಯಾವ ಮಾಡೆಲ್ ಅಂತ ಹೇಳಿದಿರಾ? ಸರ್ ಇದು 11-12 ಸರ್. 11 ಮ್ಯಾನುಫ್ಯಾಕ್ಚರಿಂಗ್, 12 ರಿಜಿಸ್ಟ್ರೇಷನ್ ಸರ್. ಓಕೆ, ಎಷ್ಟನೇ ಓನರ್ ಇದು? ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸೆಕೆಂಡ್ ಓನರ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು ಬಂದು 2,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 275 ಪ್ರೈಸ್ ಕೊಟ್ ಮಾಡಿದ್ದಾರೆ. ಇದು 375 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿ. ನಿಮ್ಗೆ CNG ನ LPG ನ ಅದು ತಗೋಬಹುದು. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್.
ಓಕೆ ನೆಕ್ಸ್ಟ್ K03 ETS ತುಂಬಾ ಡಿಮಾಂಡೆಡ್ ವೆಹಿಕಲ್ ಸರ್ ಇದು. ಹೌದು ಸರ್, ಟೊಯೋಟಾ ETS Liva 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 80,000 ಡ್ರೈವನ್ ಆಗಿದೆ. ಇದು ಬಂದು ಶೋರೂಮ್ ರೆಕಾರ್ಡೆಡ್ ಡೀಸೆಲ್ ಇಂಜಿನ್ ಸರ್ ಇದು. ಡೀಸೆಲ್ ಇಂಜಿನ್. ಓಕೆ ನೋಡ್ತಾ ಇರ್ಬೋದು ETS ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಮಾಡ್ಗೆ ಬನ್ನಿ. ಡೀಸೆಲ್ ತುಂಬಾ ಒಳ್ಳೆ ಕಂಡೀಷನ್ ಇದೆ. ಲಿವಾ ED ನೋಡ್ತಾ ಇರ್ಬೋದು. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ AC ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋ ಬರುತ್ತೆ ಸರ್ ಇದ್ರಲ್ಲಿ ನಿಮ್ಗೆ. ಓಕೆ ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ ಸಿಗುತ್ತೆ ಇದ್ರಲ್ಲಿ ಸರ್ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಇದೆ ಇದರಲ್ಲಿ. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಇದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ ನೋಡ್ತಾ ಇರ್ಬೋದು ETS ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು ಬಂದು 6,25,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 6,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಲೋನ್ಗೆ ಹೋಗಿದ್ರೆ ಸರ್ ಒಂದು 5 ಲಕ್ಷ ಲೋನ್ ಆಗುತ್ತೆ ಸರ್ ಈ ವೆಹಿಕಲ್ ಮೇಲೆ. ಓಕೆ ಬರೀ 1 ಲಕ್ಷ ತಗೊಂಡ್ ಬಂದ್ರೆ ETS ಅನ್ನ ನೀವು ಇಲ್ಲಿಂದ ತಗೊಂಡ್ ಹೋಗ್ಬೋದು. ಓಕೆ K06 ಬ್ರಿಜಾ ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ 2018 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ? ಓಕೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ ಓಕೆ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ, ವೆಲ್ ಕ್ಲೀನ್ ಇದೆ. ನೋಡ್ತಾ ಇರ್ಬೋದು ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಏನೇನ್ ಸರ್? ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ, ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಬ್ರಿಜ್? 8,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೆ ಲೋನ್ ಎಷ್ಟಾಗ್ಬೋದು ಸರ್? ಓಕೆ ಬರೀ 2 lakhs ತಗೊಂಡ್ ಬಂದ್ರೆ ನಿಮ್ಗೆ ಬ್ರಿಜಾ ಗಾಡಿ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು ಕಾರ್ ಮಾಡ್ಗೆ ಬನ್ನಿ. ನೆಕ್ಸ್ಟ್ ಇನ್ನೊಂದು ಬ್ರಿಜಾ ಇದೆ K03 ರಿಜಿಸ್ಟ್ರೇಷನ್. ಯಾವ ಮಾಡೆಲ್ ಸರ್ ಇದು? ಇದು ಬಂದು 18 ಮಾಡಲ್, ಸಿಂಗಲ್ ಓನರ್, ZA ಸರ್ ಇದು. ಇದು ZA. ಓಕೆ ಬರೀ 82,000 ಡ್ರೈವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡೆಡ್. ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ರಿಜಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಮಾಡ್ಗೆ ಬನ್ನಿ. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಇದೆ ಗಾಡಿ ಇದು. ಓಕೆ ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಓಕೆ ಓಕೆ ಅಲೈಸ್ ಇದೆ. ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ, ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಏನಾನ ಬ್ರಿಜಾ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ, ಯಾವ ಕಲರ್ ನಲ್ಲಿ ಬೇಕು ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 9,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಅದೇ 8,25,000 ಅನ್ನ ಪ್ರೈಸ್ ಇದೆ, ಪ್ಲಸ್ 9 lakhs ಎಷ್ಟು ಇದು? 75,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ 80 to 90% ಟೈರ್ ಇದೆ. 100% ಟೈರ್ ಇದೆ, 4 ನ್ಯೂ ಬ್ರಾಂಡ್ ಟೈರ್ ಹಾಕ್ಸಿದ್ದಾರೆ, ಓಕೆ ವಿತ್ ಬಿಲ್ ಸಮೇತ ಕೊಡ್ತಾರೆ ನಿಮಗೆ. ಓಕೆ ನೋಡ್ತಾ ಇರ್ಬೋದು 4x4 ಹೊಸ ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ ನೆಕ್ಸ್ಟ್ K50 ರಿಜಿಸ್ಟ್ರೇಷನ್ ಬ್ರಿಜಾ, ಇನ್ನೊಂದು ಬ್ರಿಜಾ ಇದೆ. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ, ಸಿಲ್ವರ್ ಕಲರ್. ಓಕೆ ಎಷ್ಟು ಯಾವ ಮಾಡೆಲ್ ಸರ್ ಇದು? ಸರ್ ಇದು 2017 ಮಾಡಲ್, ಸಿಂಗಲ್ ಓನರ್ ಸರ್, ZA ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಓಕೆ ಓಕೆ ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ ಇದು ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್, 81,000 ಓಡಿದೆ ಸರ್ ಇದು. ಓಕೆ 81,000 ಓಡಿದೆ, 81,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಲೈಟ್ ಯೆಲ್ಲೋ ಪ್ಲಸ್ ಬ್ಲಾಕ್ ಕಲರ್ ಇದೆ. ನೋಡ್ತಾ ಇರ್ಬೋದು ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಓಕೆ ಪುಷ್ ಬಟನ್ ಸ್ಟಾರ್ಟ್ ಇದೆ, ಎಲ್ಲ ಇದೆ. ಓಕೆ ಬರೀ 81,000 ರನ್ ಆಗಿದೆ. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಏನಾನ ಬ್ರಿಜಾ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಶೋರೂಮ್ಗೆ. ಏನ್ ಸರ್ ಇದು ಪ್ರೈಸ್? ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಅಂದ್ರೆ ಒಂದು 80% ಲೋನ್ ಆಗ್ಬಾರ್ದು. ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ. ಒಂದು K05 ರಿಜಿಸ್ಟ್ರೇಷನ್ ಬ್ರಿಜಾ, ಇದು ಪೆಟ್ರೋಲ್ ಸರ್ ಇದು? ಇದು 2022 ಮಾಡೆಲ್. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಈಗ ಹಳೇದು ತೋರಿಸಿದ್ರಲ್ಲ ಈಗ ಅದು 3 ಡೀಸೆಲ್ ವೆಹಿಕಲ್ ಅದು. ಓಕೆ 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 ನೋಡ್ತಾ ಇರ್ಬೋದು ಟಾಪ್ ಅಂಡ್ ವರ್ಜನ್, ಒಳ್ಳೆ ಕಂಡೀಷನ್ ಇದೆ ಗಾಡಿ. ಬ್ರಿಜಾ ಪೆಟ್ರೋಲ್ದು ಇದೆ, ಡೀಸೆಲ್ದು ಇದೆ, ಯಾವುದು ಬೇಕೋ ಅದು ತಗೋಬಹುದು ನೀವು. ಬ್ರಿಜಾ ಕಾರ್ ಮಾಡ್ಗೆ ಬನ್ನಿ. ಓಕೆ ಇದು ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? 10,80,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಇಲ್ಲ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಓಕೆ ಬರೀ 63,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಇದಕ್ಕೆ ಪುಷ್ ಬಟನ್ ಸ್ಟಾರ್ಟ್ ಇದೆ. ನೋಡ್ತಾ ಇರ್ಬೋದು ಸಿಸ್ಟಮ್ ಇದೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಓಕೆ ವೆಲ್ ಕ್ಲೀನ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ ಬ್ರಿಜಾ ಏನಾನ ಪೆಟ್ರೋಲ್ದು ನೋಡ್ತಾ ಇದ್ರೆ ಕಾರ್ ಮಾಡ್ಗೆ ಬನ್ನಿ, ನಿಯರ್ ಭೋಗಾದಿ ಸರ್ಕಲ್, ಮೈಸೂರು. ಓಕೆ
ಓಕೆ ನೆಕ್ಸ್ಟ್ ಇನ್ನೋವಾ K03 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2012-13 ಸರ್ ಇದು. ಇದು 12 ಮ್ಯಾನುಫ್ಯಾಕ್ಚರಿಂಗ್ 13 ರಿಜಿಸ್ಟ್ರೇಷನ್. ಓಕೆ ವೆಲ್ ಕ್ಲೀನ್ ಇದೆ ಗಾಡಿ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನ. ಓಕೆ ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ 180 ರನ್ ಆಗಿದೆ. 1,80,000 ಓಡಿದೆ ಕಿಲೋಮೀಟರ್. ಓಕೆ 1,80,000 ಓಡಿದೆ ನೋಡ್ತಾ ಇರ್ಬೋದು. ಶೋರೂಮ್ ಹಿಸ್ಟ್ರಿ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಎಸಿ ಪವರ್ ಸೆಂಟ್ರಲ್ ಲಾಕ್, ಓಕೆ ಮತ್ತೆ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಸಿಸ್ಟಮ್ ಇದೆ. ಓಕೆ ಓಕೆ 7 ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇನ್ನೋವಾ ಬನ್ನಿ ಕಾರ್ ಮಾಡ್ಗೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 11 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. 11 ಲ್ಯಾಕ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು 7 ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇನ್ನೋವಾ ಬನ್ನಿ ಕಾರ್ ಮಾಡ್ಗೆ. ಓಕೆ ನೆಕ್ಸ್ಟ್ ಬುಲೋರೋ K09 ರಿಜಿಸ್ಟ್ರೇಷನ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2019 ಸಿಂಗಲ್ ಓನರ್ ಸರ್ ಇದು. ಓಕೆ ಇದು ತುಂಬಾ ಡಿಮಾಂಡ್ ಇದೆ ಅಲ್ಲ ಸರ್ ವೆಹಿಕಲ್? ಬೊಲೆರೋ ಬಂದು ನಿಮಗೆ ಡಿಮ್ಯಾಂಡ್ ವೆಹಿಕಲ್ ಸರ್. ಓಕೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ 90 to 100% ಟೈರ್ ಇದೆ. ಓಕೆ ಇದು ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದು 56,000 ಓಡಿದೆ ಸರ್. ಬರೀ 56,000 ರನ್ ಆಗಿದೆ. ಓಕೆ ಎಷ್ಟನೇ ಓನರ್? ಸಿಂಗಲ್ ಓನರ್ ಸರ್, ಮೈಸೂರು ವೆಹಿಕಲ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಬುಲೋರೋ ಆಫ್ ರೋಡ್ ಆನ್ ರೋಡ್ ಎಲ್ಲ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ತುಂಬಾ ಡಿಮಾಂಡೆಡ್ ವೆಹಿಕಲ್. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಬುಲೋರೋ? 9.5 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ನಿಮಗೆ ಇದು. 9,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ವೆಲ್ ಕ್ಲೀನ್ ಇದೆ. ಓಕೆ ಇದಕ್ಕೆ ಲೋನ್ ಹೋಗಿದ್ರೆ ಎಷ್ಟಾಗಬಹುದು ಸರ್? ಇದಕ್ಕೆ ಬಂದು ನಿಮಗೆ 8 ಲಕ್ಷ ಲೋನ್ ಆಗುತ್ತೆ ಸರ್ ನಿಮಗೆ. ಓಕೆ 8 ಲ್ಯಾಕ್ ಲೋನ್ ಮಾಡ್ಕೊಡ್ತಾರ ನಮ್ಮ ಪ್ರಸನ್ನ ಸರ್. ನೋಡ್ತಾ ಇರ್ಬೋದು ಡಿಪೆಂಡ್ ಆನ್ ಸಿವಿಲ್. ಓಕೆ ನೆಕ್ಸ್ಟ್ K12 ಕ್ರೇಟಾ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು ಕ್ರೇಟಾ? ಇದು ಬಂದು 2017 ಮಾಡೆಲ್ ಸಿಂಗಲ್ ಓನರ್ ಸರ್. 2017 ಮಾಡೆಲ್ ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? 92 ಡ್ರೈವ್ ಆಗಿದೆ ಸರ್ ಇದು. ಬರೀ 92,000 ರನ್ ಆಗಿದೆ. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಗಾಡಿ. ಕ್ರೇಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಮಾಡ್ಗೆ ಬನ್ನಿ. ಓಕೆ ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸೆಂಟ್ರಲ್ ಲಾಕ್, ಪವರ್ ವಿಂಡೋ ಬರುತ್ತೆ ಇದು ನಿಮಗೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಇದು ಪೆಟ್ರೋಲ್. ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ. ಓಕೆ ಇದು ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು ಬಂದು 8.5 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ಬಂದು. ಓಕೆ 8,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ K09 ಇನ್ನೋವಾ. ಇದು ಯಾವ ಮಾಡಲ್ ಸರ್ ಇದು? ಇದು ಬಂದು 2005 ಮಾಡೆಲ್ ಸರ್. ನಿಮಗೆ ಲೋ ಬಜೆಟ್ ಅಲ್ಲಿ ಇನ್ನೋವಾ ಬೇಕು ಅನ್ನೋರಿಗೆ ತುಂಬಾ ವರ್ತ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಇದು ನಿಮಗೆ. ಓಕೆ 2005 ಮಾಡೆಲ್. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 480 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಬರೀ 4,80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಲೋ ಬಜೆಟ್ ಇನ್ನೋವಾ ನೋಡ್ತಾ ಇದ್ರೆ 2005 ಮಾಡೆಲ್ದು ಇದೆ ಕಾರ್ ಮಾರ್ಟ್ ನಲ್ಲಿ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್? ಓಕೆ ನೋಡಿ ಇನ್ನೋವಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನಮ್ಗೆ ಲೋ ಬಜೆಟ್ದು ಬೇಕಂದ್ರೆ 2005 ಮಾಡೆಲ್ ಬರೀ ಎಷ್ಟು ಸರ್? 4 lakhs. ಓಕೆ 4,80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೋವಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ ಮಾಡ್ಗೆ. ಓಕೆ ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಕಂಡೀಷನ್ ಇದೆ. ಏನಾನ ಇಷ್ಟ ಇದ್ರೆ ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಲೋ ಬಜೆಟ್ದು ಇನ್ನೋವಾ. ಓಕೆ ಎಲ್ಲ ತರ ವೆಹಿಕಲ್ಸ್ ನಾವು ರಿವ್ಯೂ ತಗೊಂಡಿದ್ವಿ. ಈಗ ಪ್ರಸನ್ನ ಸರ್ ಜೊತೆಗೆ ಮಾತಾಡೋಣ. ಸರ್ ಈಗ ನಾವು ಬಂದಿಲ್ಲಿ ಒಂದು 15 to 20 ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ. ಲೋ ಬಜೆಟ್ ನಿಂದ ಹೈ ಬಜೆಟ್ ಅನ್ನೋ ವೆಹಿಕಲ್ಸ್ ನೀವು ರಿವ್ಯೂ ಕೊಟ್ಟಿದ್ದೀರಾ. ರೀಸನಬಲ್ ಪ್ರೈಸ್ ಇದೆ ಸರ್. ಇನ್ನೊಮ್ಮೆ ನಮ್ಮ ವ್ಯೂವರ್ಸ್ಗೆ, ನಮ್ಮ FI ಟೈಮ್ಸ್ ಅವರ ಫ್ಯಾಮಿಲಿಗೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಒಂಚೂರು ಹೇಳಿ ಸರ್. ಸರ್ ಇದು ಬಂದು ಮೈಸೂರು ಬೋಗಾದಿ ಸಿಗ್ನಲ್ ಹತ್ರ ಇರೋದು. ನಮಗೆ ವಾಟರ್ ಕ್ಲಿಯರ್ ಅಪಾರ್ಟ್ಮೆಂಟ್ ಎದುರುಗಡೆ ಇರೋದು ಬೋಗಾದಿ ಸೆಕೆಂಡ್ ಸ್ಟೇಜ್ ಬಂದು ಇದು ನಿಮಗೆ. ಇದು ಬಂದು ನಮ್ಮ ಹತ್ರ ಯಾವುದೇ ವೆಹಿಕಲ್ ತಗೊಂಡ್ರು ನಿಮಗೆ ರೀಸನಬಲ್ ಆಗುತ್ತೆ. ನಿಮಗೆ 3 days ಅಲ್ಲಿ ಲೋನ್ ಫೆಸಿಲಿಟಿ ಇರುತ್ತೆ. ಎಷ್ಟು 3 days ಅಲ್ಲಿ ಆಗುತ್ತೆ ಸರ್. ಫೆಸಿಲಿಟೀಸ್ ಇದ್ರೆ ಒಂದು 3 days ಅಲ್ಲಿ ಆಗುತ್ತೆ ಸರ್ ನಮಗೆ. ಹೌದು ಸರ್, ವಿತ್ ಶೋರೂಮ್ ರೆಕಾರ್ಡೆಡ್ ಒರಿಜಿನಾಲಿಟಿ ಇರೋ ವೆಹಿಕಲ್ ನೇ ಕೊಡ್ತೀವಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೇ ಕೊಡ್ತೀವಿ ಸರ್ ನಾವು. ಓಕೆ ಪ್ಲಸ್ ಕೆಲವು ಕಸ್ಟಮರ್ಸ್ ಹತ್ರ ಹಳೆ ಮಾಡೆಲ್ಸ್ ಇರುತ್ತೆ 2095 ಸರ್. ಆ ತರ ತಂದ್ಕೊಟ್ರೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಸರ್. ವೆಹಿಕಲ್ ಅದ್ರ ವ್ಯಾಲ್ಯೂ ಅವ್ರ ಏನ್ ವ್ಯಾಲ್ಯೂ ಕೇಳ್ತಾರೆ ಅದ್ರ ಮೇಲೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಸರ್. ಅವ್ರದ್ದು ಎನಿ ವೆಹಿಕಲ್ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ನಾವು. ಅದೇ ತರ ನಿಮ್ಗೆ ಏನಾನ ಹಳೆ ವೆಹಿಕಲ್ ಇದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಪ್ಲಸ್ ಲೋನ್ ಅನ್ನೋ ಫೆಸಿಲಿಟೀಸ್ ಇದೆ. ಓಕೆ ಸರ್, ನಮ್ಮ FI ಟೈಮ್ಸ್ ಕಡೆಯಿಂದ ಬಂದ್ರೆ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ತುಂಬಾ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ ಸರ್. ಡಿಸ್ಕೌಂಟ್ ಮಾಡಿ ಕೊಡಿ. ಹೌದು ಸರ್, ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಹೊಸ ಸ್ಟಾಕ್ ಬಂದಾಗ ನಾವು ಬಂದು ರಿವ್ಯೂ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು ಸರ್.